ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ತೇಜು ಸ್ಪೆಷಲ್ ಚಾನೆಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಹೆಚ್ಚಿನ ನೋಟಿಫಿಕೇಶನಿಗಾಗಿ. ಕೀಪ್ ಸಪೋರ್ಟಿಂಗ್. ಇವತ್ತಿನ ನಮ್ಮ ರೆಸಿಪಿ ಕಡಲೆಬೇಳೆ ಪಳ್ಳದಕಾಯಿ ಪಲ್ಯ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ನಾವು ಗ್ಯಾಸ್ನ ಆನ್ ಮಾಡಿ ಕುಕ್ಕರ್ ಇಡೋಣ. ಅದಕ್ಕೂ ಮುಂಚೆ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಳ್ಳೋಣ. ಕಾಯಿ ತುರಿ, ಸ್ವಲ್ಪ ಟೊಮ್ಯಾಟೊ, ಇಲ್ಲಿ ನಾನು ಒಂದು 2 ಟೊಮ್ಯಾಟೊ ಆಗಷ್ಟು ತೊಗೊಂಡಿದ್ದೀನಿ, ಹಾಗೂ 1-2 ಈರುಳ್ಳಿ ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಹಾಗೂ ಸ್ವಲ್ಪ ರುಚಿಗೆ ಕೊತ್ತಂಬರಿ ಸೊಪ್ಪನ್ನ ಇಟ್ಕೊಂಡಿದ್ದೀನಿ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ನಾವು ಸ್ವಲ್ಪ ಕುಕ್ಕರಿಗೆ ಎಣ್ಣೆಯನ್ನು ಹಾಕಿ ಸ್ವಲ್ಪ ಸಾಸಿವೆ ಹಾಕೋಣ. ಸೊ ಸಾಸಿವೆ ಸ್ವಲ್ಪ ಸಿಡಿದ ನಂತರ ಈಗ ನಾನು ಆನಿಯನ್ನ ಹಾಕ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಆನಿಯನ್ನ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೋಬೇಕು ನಾವು. ಇಲ್ಲಿ ಇದು ತುಂಬ ಹೆಲ್ದಿಯಾಗಿರುತ್ತೆ ಈ ಪಲ್ಯ, ಆ್ಯಂಡ್ ಮೋರೋವರ್ ತುಂಬ ಸಿಂಪಲಾಗಿ ಆಗುತ್ತೆ. ಸೊ ಈರುಳ್ಳಿ ಹಾಕಾದ್ಮೇಲೆ ಇಲ್ಲಿ ನಾನು ಟೊಮ್ಯಾಟೊ ಹಾಕ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಹಾಗೆ ಫ್ರೈ ಮಾಡೋಣ ಎಣ್ಣೆಲಿ. ಆಮೇಲೆ ಈ ಪಲ್ಯ ಭಾಳ ಈಸಿಯಾಗಿರುತ್ತೆ, 5 ನಿಮಿಷದಲ್ಲಿ ನೀವು ಮಾಡಿಬಿಡ್ಬೋದು. ಸೊ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಏನು ಅಂದರೆ ಸ್ವಲ್ಪ ಕಡಲೆಬೇಳೆನ ನೀವು ಮುಂಚೆನೇ ಉನಿ ಹಾಕಿರಬೇಕು. ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಈಗ ನೋಡ್ತಾ ಇದ್ದೀರಲ್ಲ, ಟೊಮ್ಯಾಟೊ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದೆ. ಇದು ಹಾಗೆ ಸ್ವಲ್ಪ ಫ್ರೈ ಆಗಬೇಕು ಸ್ವಲ್ಪ ಚೆನ್ನಾಗಿ. ಈಗ ನೋಡಿ, ನಾನು ಇಲ್ಲಿ ಸ್ವಲ್ಪ ಕಡಲೆಬೇಳೆನ ಒಂದು ಬೌಲಲ್ಲಿ ನೆನೆ ಹಾಕಿ ಇಟ್ಟಿದ್ದೆ ನಾನು. ಸೊ ಅದನ್ನು ಒಂದು ಅರ್ಧ ಗಂಟೆ ಮುಂಚೆ ನೀವು ನೆನೆ ಹಾಕಿದ್ರೆ ಸಾಕು. ಈಗ ಅದಕ್ಕೆ ಕಡಲೆಬೇಳೆನ ಹಾಕ್ತಾಯಿದ್ದೀವಿ. ಈ ಕಡಲೆಬೇಳೆನ ಹಾಕಿ ಸ್ವಲ್ಪ ಹಾಗೆ ಫ್ರೈ ಮಾಡೋಣ. ಸ್ವಲ್ಪ ಜನಕ್ಕೆ ಹಲ್ಲಿರಲ್ಲ, ಆ್ಯಂಡ್ ಅವರು ಹಂಗೆ ಹಸಿಯಾಗಿರೋ ಕಡಲೆಬೇಳೆನ ಹಂಗೆ ಅಗಿಯೋಕ್ಕಾಗಲ್ಲ. ಸೊ ಇದನ್ನು ಉನಿ ಹಾಕಿದಷ್ಟು ಸ್ವಲ್ಪ ಟೇಸ್ಟೂ ಚೆನ್ನಾಗಿರುತ್ತೆ, ಎನ್ಹ್ಯಾನ್ಸ್ ಆಗುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಹೀಗೆ ಇದನ್ನ ನೀಟಾಗಿ ಫ್ರೈ ಮಾಡಬೇಕು ನಾವು. ಈಗ ಇದಕ್ಕೆ ನಾನು ತುಂಬ ಸಣ್ಣದಾಗಿ ಅಂತ ಏನಿಲ್ಲ, ಮೀಡಿಯಮ್ ಸ್ವಲ್ಪ ನನಗೆ ಯಾವ ಥರ ಸೈಜ್ ಬೇಕು ಆ ಸೈಜಲ್ಲಿ ನಾನು ಪಳ್ಳದಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಈಗ ಅದಕ್ಕೆ ಆ್ಯಡ್ ಮಾಡೋಣ ಪಳ್ಳದಕಾಯಿನ. ನೋಡ್ತಾ ಇದ್ದೀರಲ್ಲ, ಸೊ ಈ ಥರ ಈ ಪಳ್ಳದಕಾಯಿನ ತೊಳೆದುಬಿಟ್ಟು ನಾವು ನೀಟಾಗಿ ಕಟ್ ಮಾಡಿ ಆಮೇಲೆ ಈ ಕಡಲೆಬೇಳೆಗೆ ಆ್ಯಡ್ ಮಾಡ್ತಾಯಿದ್ದೀವಿ. ಸೊ ಇದು ಕಡಲೆಬೇಳೆ ಎಷ್ಟು ಕಮ್ಮಿ ಪ್ರಮಾಣದಲ್ಲಿ ತೊಗೊಂಡು ಪರವಲಕಾಯಿನ 1-2 ಅಷ್ಟು ತೊಗೊಂಡಿದ್ದೀನಿ ನಾನಿಲ್ಲಿ. ಸೊ ಅಷ್ಟೇ. ಸೊ 2 ಪರವಲಕಾಯಿ ಹಾಗೂ 1 ಕಪ್ ಕಡಲೆಬೇಳೆ ಇಲ್ಲಿ ನಾನು ತೊಗೊಂಡಿರೋದಷ್ಟೇ. ಸೊ ಇದನ್ನೇ ಒಂದು 4-5 ಜನ ನಾವು ಆರಾಮಾಗಿ ತಿನ್ಬೋದು. ಆ್ಯಂಡ್ ಇದು ಬೇಳೆ ಸಾಂಬಾರಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಪಲ್ಯದ ಥರ ಚಪಾತಿಗೆ ಹಾಗೂ ದೋಸೆಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಹೀಗೆ ನೋಡ್ತಾ ಇದ್ದೀರಲ್ಲ, ಹಾಗೆ ಸ್ವಲ್ಪ ಫ್ರೈ ಆದಮೇಲೆ ಈಗ ನಾವು ಅದು ಸ್ವಲ್ಪ ನೀರೆಲ್ಲ ಅದರದ್ದು ಅಂಶ ಹೀರ್ಕೊಳ್ಳುತ್ತೆ ಕುಕ್ಕರಲ್ಲಿ. ಸೊ ನಾವು ಕುಕ್ಕರಲ್ಲಿ ಏನಕ್ಕೆ ಮಾಡ್ತಾಯಿದ್ದೀವಿ ಅಂತ ಮೊದಲು ಹೇಳ್ಬಿಡ್ತೀನಿ ನಿಮಗೆ. ಅದಕ್ಕೂ ಮುಂಚೆ ನೋಡಿ, ಇವಾಗ ಇದು ಸ್ವಲ್ಪ ನೀರು ಹಿಂಗದ್ಮೇಲೆ ಈಗ ಸ್ವಲ್ಪ ನಾನು ಖಾರದ ಪುಡಿ ಮತ್ತು ಧನಿಯಾ ಪುಡಿ, ನಮ್ಮನೇಲಿ ನಾವು ಖಾರದ ಪುಡಿ ಧನಿಯಾ ಪುಡಿ 2 ಮಿಕ್ಸ್ ಮಾಡಿ ಇಟ್ಟಿದ್ದೀವಿ. ಸೊ ಇದನ್ನು ನಾವು ಮಟನ್ ಸಾಂಬಾರು ಪುಡಿ ಅಂತ ಕೂಡ ಹೇಳ್ತೀವಿ. ಸೊ ಅದನ್ನು ನಾವಿಲ್ಲಿ 1 ಸ್ಪೂನಷ್ಟು ಹಾಕಿದ್ದೀವಿ. ಸೊ ಇವಾಗ ನೋಡಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀವಿ. ಇದಕ್ಕೆ ನಾವು ನೀರೇನು ಹಾಕಿಲ್ಲ, ಏಕೆಂದರೆ ಅದರಲ್ಲೇ ನೀರಿನ ಅಂಶ ಇರೋದ್ರಿಂದ, ಆ ಪರವಲಕಾಯಲ್ಲೇ ನೀರಿನ ಅಂಶ ಇರೋದ್ರಿಂದ ನಾವು ನೀರನ್ನು ಏನೂ ಸೇರಿಸಿಲ್ಲ. ಸೊ ಈ ಥರ ಮಾಂಸದ ಸಾಂಬಾರು ಪುಡಿ ಹಾಕಿ ಸ್ವಲ್ಪ ನೀಟಾಗಿ ಫ್ರೈ ಮಾಡಿ ಈಗ ನೋಡಿ ಕಾಯಿ ತುರಿನ ಹಾಕ್ತಾಯಿದ್ದೀನಿ. ಈಗ ಇದ್ರ ಮೇಲೇ ಕಾಯಿ ತುರಿ ಹಾಕಿ ಈಗ ಸ್ವಲ್ಪ ಇದನ್ನು ನಾವು ಮತ್ತೆ ಫ್ರೈ ಮಾಡ್ಕೋತೀವಿ. ನೋಡ್ತಾ ಇದ್ದೀರಲ್ಲ, ಸೊ ಈಗ ಈ ಥರ ಕಾಯಿ ತುರಿ ಹಾಕಿ ಈಗ ಮತ್ತೆ ಫ್ರೈ ಮಾಡ್ಕೋತಾ ಇದ್ದೀವಿ. ಸೊ ಇಂಗ್ರೀಡಿಯೆಂಟ್ಸ್ನ ದಯವಿಟ್ಟು ನೀಟಾಗಿ ನೋಡ್ಕೊಳ್ಳಿ, ತುಂಬ ಸಿಂಪಲ್ ಆಗಿರುತ್ತೆ. ಯಾವ ಬೆಳ್ಳುಳ್ಳಿ ಏನೂ ಅವಶ್ಯಕತೆ ಇರಲ್ಲ. ಈಗ ನಾನಿಲ್ಲಿ ಸ್ವಲ್ಪ ಉಪ್ಪನ್ನ ಸೇರಿಸಿದ್ದೀನಿ. ಸೊ ನಾವಿಲ್ಲಿ ಕಲ್ಲುಪ್ಪನ್ನ ಹಾಕಿದ್ದೀವಿ, ನೀವು ಬೇಕಾದರೆ ಉಡಿ ಉಪ್ಪನ್ನು ಸಹಿತ ಹಾಕ್ಕೋಬೋದು. ಈಗ ನಾನು ಯಾವ ಕಪ್ಪಲ್ಲಿ ಕಡಲೆಬೇಳೆ ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ 1 ಅಥವಾ 2 ಕಪ್ಪನ್ನ ನೀರನ್ನು ಬೇಕಾದರೆ ಸೇರಿಸ್ಬೋದು. ಇಲ್ಲಿ ನಾನು ಬರೀ 1 ಕಪ್ ನೀರನ್ನು ಹಾಕಿದ್ದೀನಿ, ಯಾಕೆಂದರೆ ನಾವು ಕುಕ್ಕರ್ ಮುಚ್ಚಿದಾಗ ಸ್ವಲ್ಪ ನೀರಿನ ಅಂಶ ಇರಬೇಕು ಅದು ಬೇಯೋಕ್ಕೆ. ಸೊ ಈಗ ನೋಡ್ತಾ ಇದ್ದೀರಲ್ಲ, ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಹಾಕ್ತಾಯಿದ್ದೀವಿ. ಸೊ ಎಲ್ಲನೂ ಒಟ್ಟಿಗೆ ಹಾಕ್ಬಿಟ್ಟು ಈಗ ಒಂದ್ಸಲ ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ. ಇನ್ನೊಂದು ಸಲ ಈಗ ನಾವು ನೀರನ್ನ ಇನ್ನೊಂದು ಸ್ವಲ್ಪ ಬೇಕಾದ್ರೆ ನೀವು ಆ್ಯಡ್ ಮಾಡ್ಕೊಬೋದು. ಈಗ ನೋಡ್ತಾ ಇದ್ರಲ್ಲ, ಕುಕ್ಕರ್ ಲಿಡ್ನ ನೀಟಾಗಿ ಕ್ಲೋಸ್ ಮಾಡೋಣ. ಸೊ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿದ ನಂತರ ವಿಜಿಲ್ ಹಾಕ್ತೀನಿ. ಸೊ ಇಲ್ಲಿ 2 ವಿಜಿಲ್ನ ಹೊಡಿಸ್ತಾ ಇದ್ದೀನಿ ನಾನು, ಯಾಕೆಂದರೆ ಚೆನ್ನಾಗಿ ಬೇಯಬೇಕದು. ನೋಡ್ತಾ ಇದ್ದೀರಲ್ಲ, 2 ವಿಜಿಲ್ ಕೂಗ್ತಾ ಇದೆ. ಈಗ ನೀವು ಬೇಕಾದರೆ 2 ಅಥವಾ 1 ವಿಷಲ್ಗೆ ನೀವು ಸ್ಟಾಪ್ ಮಾಡ್ಕೋಬೋದು. ಸೊ ನಾನಿಲ್ಲಿ 2 ವಿಷಲ್ ಹೊಡಿಸ್ತಾ ಇದ್ದೀನಿ, ಸೊ ದಟ್ ನೀಟಾಗಿ ಬೆಂದಿರುತ್ತೆ ಅಂತ ಕಾರಣಕ್ಕೆ. ಸೊ ಈಗ ನೋಡಿ, ಇಲ್ಲಿದೆ ನಮ್ಮ ರೆಸಿಪಿ ರೆಡಿಯಾಗಿದೆ.